ನಮ್ಮ ಪ್ರವಾಸ ನಡೆದಿದೆ. JDSನ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು, ಕಾರ್ಯಕರ್ತ ಬಂಧುಗಳು ಯಾರು ಬೂತಲ್ಲಿ ಕೆಲಸ ಮಾಡ್ತಾರೆ ಅವರನ್ನು ಭೇಟಿಯಾಗುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಎಲ್ಲರೂ ಕೂಡ ಬೂತ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಒಟ್ಟಾಗಿ ಹೋಗ್ತಾ ಇದ್ದಾರೆ, ಹೊಂದಾಣಿಕೆಯಿಂದ ಹೋಗ್ತಾ ಇದ್ದಾರೆ. ಹೇಗೆ ಇವತ್ತು ದೇವೇಗೌಡರು ಮೋದಿ ಅವರಿಗೆ ಬೆಂಬಲ ಕೊಟ್ಟರು, NDA ಜೊತೆ ಸೇರಿದ್ರು, ಹಾಗೆಯೇ ನಮ್ಮ ಬೂತ್ ಮಟ್ಟದಲ್ಲಿ ಕೂಡ BJP ಮತ್ತು JDSನ ಕಾರ್ಯಕರ್ತರು ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯ ಕೆಲಸವನ್ನು ಮತ್ತು JDSನ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲಿ JDS ನಿಂತಿದೆಯೋ ಅಲ್ಲಿ BJP ಬೆಂಬಲ ಕೊಡುತ್ತೆ, ಎಲ್ಲಿ BJP ನಿಂತಿದೆಯೋ ಅಲ್ಲಿ JDS ಬೆಂಬಲ ಕೊಡ್ತಿದ್ದಾರೆ. ಒಟ್ಟಾಗಿ ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮುಖಂಡರಾದಂಥ ಮುನೇಗೌಡರ ಮನೆಗೆ ನಾವು ಬಂದಿದ್ದೀವಿ. ಮುನಿರಾಜು ಅವರು, ನಮ್ಮ ಈ ಭಾಗದ ಎಲ್ಲ ಮುನಿಸ್ವಾಮಪ್ಪನವರು ಎಲ್ಲರೂ ಸೇರಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಒಟ್ಟು ಮಾಡುವಂಥ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಭಾಳ ದೊಡ್ಡ ಅಂತರದಲ್ಲಿ ಈ ಕ್ಷೇತ್ರವನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ನಮಗೆ ಬಂದಿದೆ. ಆ ರೀತಿಯ ಹುರುಪು, ಉತ್ಸಾಹ ಇವತ್ತು ನಮ್ಮ ಪ್ರವಾಸ ನಡೆದಿದೆ. JDSನ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು, ಕಾರ್ಯಕರ್ತ ಬಂಧುಗಳು ಯಾರು ಬೂತಲ್ಲಿ ಕೆಲಸ ಮಾಡ್ತಾರೆ ಅವರನ್ನು ಭೇಟಿಯಾಗುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಎಲ್ಲರೂ ಕೂಡ ಬೂತ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಒಟ್ಟಾಗಿ ಹೋಗ್ತಾ ಇದ್ದಾರೆ, ಹೊಂದಾಣಿಕೆಯಿಂದ ಹೋಗ್ತಾ ಇದ್ದಾರೆ. ಹೇಗೆ ಇವತ್ತು ದೇವೇಗೌಡರು ಮೋದಿ ಅವರಿಗೆ ಬೆಂಬಲ ಕೊಟ್ಟರು, NDA ಜೊತೆ ಸೇರಿದ್ರು, ಹಾಗೆಯೇ ನಮ್ಮ ಬೂತ್ ಮಟ್ಟದಲ್ಲಿ ಕೂಡ BJP ಮತ್ತು JDSನ ಕಾರ್ಯಕರ್ತರು ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯ ಕೆಲಸವನ್ನು ಮತ್ತು JDSನ ಕೆಲಸವನ್ನು ಮಾಡ್ತಿದ್ದಾರೆ. ಎಲ್ಲಿ JDS ನಿಂತಿದೆಯೋ ಅಲ್ಲಿ BJP ಬೆಂಬಲ ಕೊಡುತ್ತೆ, ಎಲ್ಲಿ BJP ನಿಂತಿದೆಯೋ ಅಲ್ಲಿ JDS ಬೆಂಬಲ ಕೊಡ್ತಿದ್ದಾರೆ. ಒಟ್ಟಾಗಿ ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಮುಖಂಡರಾದಂಥ ಮುನೇಗೌಡರ ಮನೆಗೆ ನಾವು ಬಂದಿದ್ದೀವಿ. ಮುನಿರಾಜು ಅವರು, ನಮ್ಮ ಈ ಭಾಗದ ಎಲ್ಲ ಮುನಿಸ್ವಾಮಪ್ಪನವರು ಎಲ್ಲರೂ ಸೇರಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಒಟ್ಟು ಮಾಡುವಂಥ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಭಾಳ ದೊಡ್ಡ ಅಂತರದಲ್ಲಿ ಈ ಕ್ಷೇತ್ರವನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ನಮಗೆ ಬಂದಿದೆ. ಆ ರೀತಿಯ ಹುರುಪು, ಉತ್ಸಾಹ ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ಕಾಣ್ತಾ ಇದೆ.